ಜೂನಿಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆಗೆ ಚುನಾವಣೆ ಮುಂದೂಡುವಂತ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದು ಅರ್ಥವೇ ಆಗ್ತಿಲ್ಲ. ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳು ನಡೆದಿಲ್ಲ. ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಮುಕ್ತಾಯ ಆಗಿ ಆಡಳಿತಾಧಿಕಾರಿಗಳ ನಿಯುಕ್ತಿ ಮಾಡಿದ್ದಾರೆ. ಆದ್ರೆ ಆಡಳಿತಾಧಿಕಾರಿಗಳು ನಾಪತ್ತೆ ಆಗಿದ್ದಾರೆ. ಎಲ್ಲೂ ಆಡಳಿತಾಧಿಕಾರಿಗಳು ಜನಸ್ನೇಹಿಯಾಗಿ ಪಂಚಾಯಿತಿಗಳಲ್ಲಿ ಆಡಳಿತ ವಹಿಸಿಕೊಂಡು ಜನರಿಗೆ ಸ್ಪಂದಿಸೋ ಕೆಲಸ ಮಾಡ್ತಿಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ಆದ್ರೆ 4 ವರ್ಷ ಕಳೀತಾ ಬಂತು. ಇನ್ನೊಂದು ವರ್ಷ ಕಳೆದ್ರೆ 5 ವರ್ಷ ಪೂರ್ಣ ಆಗ್ಬಿಡುತ್ತೆ. ಆಗ್ಲಿಲ್ಲ. ಇನ್ನು ಈ ಕಾರ್ಪೊರೇಷನ್ ಚುನಾವಣೆಯಲ್ಲೂ ಇದೇ ಕತೆ. ಆದ್ರೆ ಈ ಬಾಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಅನ್ನುವಂತ ವಿಕೇಂದ್ರೀಕರಣದ ಘೋಷಣೆ ಯಾಕೆ? ನಿಮಗೆ ಬೇಕಾದಾಗ ಚುನಾವಣೆ ಮಾಡಿ, ಅದಕ್ಕೊಂದು ನಿಯಮ ನೀತಿ ಇವೆಲ್ಲ ಯಾಕಿರ್ಬೇಕು? ಹಾಗಾಗಿ ಚುನಾವಣೆ ಮುಂದೂಡೋದಕ್ಕೊಂದು ಸಬೂಬು ಹುಡುಕ್ಬೇಡಿ, ಚುನಾವಣೆ ಮಾಡೋದಕ್ಕೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ. ಮುಂದೂಡೋದಕ್ಕೆ ಸಬೂಬು ಹುಡುಕೋ ಕೆಲಸ ಮಾಡಬೇಡಿ. ಬಹುಶಃ ನನಗನ್ಸುತ್ತೆ ರಾಜಕೀಯ ಆತಂಕ ಕಾಡ್ತಿರ್ಬೋದು, ಬೇರೆಲ್ಲ ಆತಂಕಕ್ಕಿಂತ ರಾಜಕೀಯ ಆತಂಕ ಕಾಡ್ತಿರ್ಬೋದು. GBA ನಲ್ಲಿ ಚುನಾವಣೆ ನಡೆಸಿ ಕಾಂಗ್ರೆಸ್ ಏನಾದ್ರು ತೋಪೆದ್ದು ಹೋದ್ರೆ ಅನ್ನುವಂತ ಭಯ ಅವ್ರಿಗೆ ಕಾಡ್ತಿರೋ ಸಾಧ್ಯತೆ ಇದೆ. ಮನಸ್ಥಿತಿ ಬೌದ್ಧಿಕ ದಿವಾಳಿತನದ ಸಂಕೇತ. ಇದು ಕಾಂಗ್ರೆಸ್ ಭೌತಿಕವಾಗಿ ದಿವಾಳಿಯಾಗಿದೆ ಅನ್ನೋದ್ರ ಒಂದು ಸಂಕೇತ. ಅವರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು. ಬಹುಶಃ ಇವತ್ತೇನಾದ್ರು ಮಹಾತ್ಮ ಗಾಂಧಿಯವರು ಖಾದಿ ನೂಲಿ ಅಂತ ಇವತ್ತು ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಅದನ್ನೂ ಲೇವಡಿ ಮಾಡಿಬಿಡೋರು. ಇವತ್ತಿನ ಕಾಂಗ್ರೆಸ್ನವ್ರು ಗಾಂಧೀಜಿ ಅರೆಬೆತ್ತನ ಫಕೀರನ್ ತರ ಓಡಾಡಿದ್ದನ್ನು ಕೂಡ ಲೇವಡಿ ಮಾಡಿಬಿಡೋರು. ಯಾವ ಕಾರಣಕ್ಕೆ ಅವರು ಸ್ವದೇಶಿ ಉಪಯೋಗಿಸಿ ಅಂತ ಅನ್ನೋದ್ರ ಮಹತ್ವವನ್ನ ಇವತ್ತು ವಿದೇಶಿ ನಾಯಕತ್ವದ ಗುಲಾಮರಾಗಿರೋ ಕಾಂಗ್ರೆಸ್ನವರಿಗೆ ಅರ್ಥ ಆಗೋದೇನು? ಅವರಿಗೆ ಅರ್ಥ ಆಗೋಕ್ಕೂ ಸಾಧ್ಯ ಇಲ್ಲ. ಸ್ಪಷ್ಟಪಡಿಸ್ಬೇಕು. ಮತ್ತು ಯಾವಾಗ ಆಯ್ತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರಿಗೆ ಲಾಭ ಮಾಡ್ಕೊಳಕ್ ಮಾಡಿದ್ರು, ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆದಾಗ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇಲ್ಲದೆ ಇದ್ರೆ ಊಹಾಪೋಹಗಳು. ಜೀವರಾಜ್ ಕಡೆಯವರು ರಾಜೇಗೌಡರ ಮೇಲೆ, ರಾಜೇಗೌಡರ ಕಡೆಯವರು ಜೀವರಾಜ್ ಅವರ ಮೇಲೆ ಆಪಾದನೆ ಹೊರಿಸುವಂತ ರಾಜಕಾರಣ ನಡೆಯುತ್ತೆ ಹೊರತು ಸತ್ಯ ಏನು ಅಂತ ಸಾರ್ವಜನಿಕರಲ್ಲಿ ಗೊಂದಲ ಇರುತ್ತೆ. ಮತ್ತು ಚುನಾವಣಾ ಆಯೋಗದ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯೂ ಕೂಡ ಸಂಶಯಕ್ಕೆ ಒಳಪಡುತ್ತೆ. ಹಾಗೆ ಒಳಪಡಬಾರದು ಅಂತಿದ್ರೆ ನಿಮ್ಮ ಮೇಲಿನ ನಂಬಿಕೆಯನ್ನ ಪುನಃಸ್ಥಾಪಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ಪುನಃಸ್ಥಾಪನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅಂತಿಮವಾಗಿ ನ್ಯಾಯಾಲಯ ಏನ್ ತೀರ್ಪು ಕೊಟ್ಟರು ಕೂಡ ಅದನ್ನ ಸ್ವೀಕಾರ ಮಾಡಿ.